ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ಬೈಕಿಗೆ ಆಯಿಲ್ ಚೇಂಜ್ ಮಾಡಬೇಕು, ಸರ್ವಿಸು. ನಿನ್ನೆ ವಾಟರ್ ಸರ್ವಿಸ್ ಮಾಡಿದೆ, ಇವತ್ತು ಆಯಿಲ್ ಸರ್ವಿಸ್ ಮಾಡ್ತಾಯಿದ್ದೀನಿ. ಓಕೆನಾ? ಅದಕ್ಕೆ ಸ್ಕ್ರೂ ಡ್ರೈವರ್ ಬೇಕು ಮತ್ತು ಸ್ಪಾನರ್ ಬೇಕು. ಸ್ಪಾನರ್ ತೊಗೊಳಕ್ಕೆ ಬಂದಿದ್ದೀನಿ. ಬನ್ನಿ, ಸ್ಪಾನರ್ ತೊಗೊಂಡು ಆಯಿಲ್ ಎತ್ಕೊಂಡೋಗಿ ಫಸ್ಟು ಬೇಗ ಆಯಿಲ್ ಚೇಂಜ್ ಮಾಡೋಣ. ನಿನ್ನೆ ವಾಟರ್ ಸರ್ವಿಸ್ ಮಾಡಿದೆ. ಓಕೆನಾ? ಅದಕ್ಕೆ ನಮಗೆ ಸ್ಕ್ರೂ ಡ್ರೈವರ್ ಬೇಕು. ಓಕೆನಾ? ಒಂದು ಸ್ಪಾನರ್ ಬೇಕು. ಓಕೆನಾ? ಬನ್ನಿ, ಇವಾಗ ಕೆಳಗೋಗಿ ಗಾಡಿ ಹತ್ರ ಇದು ಮಾಡೋಣ. ನೋಡಿ, ನಮ್ಮದು ನೋಡಿ ವಾಟರ್ ಮೆಲನ್ ಗಿಡನೂ ಬರ್ತಾಯಿದೆ. ನೋಡಿ, ಕಾಯಿ ಬಿಟ್ಟಿದೆ. ನೋಡಿ, ಮೇಲೆ ವಾಟರ್ ಮೆಲನ್ನು ಎಲ್ಲ ಗಿಡ ಎಲ್ಲ ಇದೆ. ಓಕೆನಾ? ಮತ್ತು ನೋಡಿ, ದಾಳಿಂಬೆ ಹಣ್ಣು ಗಿಡ ಎಲ್ಲ ಇದೆ. ಆಯಿಲ್ ತೊಗೊಂಡು ಹೋಗೋಣ. ನೋಡಿ, ಇದು ಆಯಿಲ್ ಕ್ಯಾನು. ಓಕೆನಾ? ಆಯಿಲ್ ಕ್ಯಾನ್ ಪೂರ್ತಿ ತೊಗೊಂಡಿದ್ದೀನಿ. ಬಾ ಮಗ, ಕೆಳಗೆ ಹೋಗೋಣ ಬಾ. ಗಾಡಿ ಇಲ್ಲಿದೆ. ಇವಾಗ ಸೆಂಟ್ರ್ ಸ್ಟ್ಯಾಂಡ್ ಹಾಕೋಣ. ಓಕೆನಾ? ನೋಡಿ, ಇದು ಆಯಿಲು ಚೆಕ್ ಮಾಡೋದು ಡಿಪ್ಪು. ಓಕೆನಾ? ಆಯಿಲು ಚೇಂಜ್ ಮಾಡೋದು ಇಲ್ಲಿ ಕೆಳಗಡೆ ಬೋಲ್ಟ್ ಇದೆ. ನೋಡಿ, ಈ ಬೋಲ್ಟು ಆಯಿಲ್ ಚೇಂಜ್ ಮಾಡೋದು. ಇದು ಇಂಜಿನ್ ಆಯಿಲು. ಗೇರ್ ಆಯಿಲ್ದು ಬೇರೆ ಇದೆ. ಗೇರ್ ಆಯಿಲ್ದು ಇದು ಗೇರ್ ಆಯಿಲ್ದು. ಓಕೆನಾ? ಇದು ಗೇರ್ ಆಯಿಲು. ಬಟ್ಟು ಗೇರ್ ಆಯಿಲ್ ಚೇಂಜ್ ಮಾಡೋದು ಇಲ್ಲಿ ಕೆಳಗಡೆ ಬೋಲ್ಟ್ ಇದೆ. ಓಕೆನಾ? ಇದು ಸೆಂಟ್ರ್ ಸ್ಟ್ಯಾಂಡ್ ಹಾಕಬೇಕು, ಆವಾಗ ಗೊತ್ತಾಗುತ್ತೆ. ಅದೇ ಬಿಚ್ಚಕ್ಕೆ ಬೇಕಾಗಿರೋ ಬೋಲ್ಟು. ಓಕೆನಾ? ಇದರಲ್ಲಿ ಇರುತ್ತೆ ಟೂಲ್ ಕಿಟ್ಟಲ್ಲಿ. ಓಕೆನಾ? ಟೂಲ್ ಕಿಟ್ಟಲ್ಲಿ ಮೋಸ್ಟ್ಲಿ ಈ ಬೋಲ್ಟ್ ಆಗ್ಬೋದು. ಚೆಕ್ ಮಾಡೋಣ. ಓಕೆನಾ? ಇದೇ ಆಗುತ್ತೆ. ಓಕೆನಾ? ಇವಾಗ ಬೋಲ್ಟ್ ಲೂಸ್ ಆಗಿದೆ. ಇವಾಗ ಇದಕ್ಕೆ ಹಿಡ್ಕೊಳ್ಳೋಕ್ಕೆ ಒಂದು ಟಬ್ ಬೇಕು. ಟಬ್ ತಗೊಬರ್ತೀನಿ. ನೋಡಿ, ಇವಾಗ ಈ ಬಟ್ಲು ತಂದಿದ್ದೀನಿ. ಓಕೆನಾ? ಇನ್ನು ಸೈಡ್ಗಿಟ್ಟು ಬಟ್ಲನ್ನು ಕೆಳಗಿಟ್ಟು ಇದು ಸ್ಕ್ರೂ ಓಪನ್ ಮಾಡೋಣ. ಓಕೆನಾ? ಕೈಯಲ್ಲೇ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಫುಲ್ಲು ಕಪ್ಪಗಾಗಿದೆ ಆಯಿಲು. ನೋಡಿ, ಬರ್ತಾಯಿದೆ. ಓಕೆನಾ? ಬೋಲ್ಟು ಸೈಡ್ಗೆ ಇಡೋಣ. ಮತ್ತು ಇದು ಡಿಪ್ ಸ್ಟಿಕ್ ಓಪನ್ ಮಾಡೋಣ. ಕೈ ಒರೆಸ್ಕೊಂಡು ಡಿಪ್ ಸ್ಟಿಕ್ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ನೋಡಿ, ಡಿಪ್ ಸ್ಟಿಕ್ ಓಪನ್ ಮಾಡಿದ್ದೀನಿ. ಓಕೆನಾ? ನೋಡಿ, ಇಲ್ಲಿ ಆಯಿಲ್ ಬರ್ತಾಯಿದೆ. ಆಯಿಲ್ ಕಂಪ್ಲೀಟಾಗಿ ಡ್ರೈನ್ ಆಗಲಿ, ಒಂಚೂರು ಇಲ್ದಂಗೆ. ನೋಡಿ, ಆಯಿಲ್ ಕಲರ್ ಫುಲ್ಲು ಬ್ಲ್ಯಾಕ್ ಆಗಿದೆ. ಡ್ರೈನ್ ಔಟ್ ಆಗ್ತಾ ಇರಲಿ. ಇವಾಗ ಈ ಕಡೆ ಗೇರ್ ಆಯಿಲ್ದು ಚೇಂಜ್ ಮಾಡೋಣ. ಮೋಸ್ಟ್ಲಿ ಗೇರ್ ಆಯಿಲ್ದು ಇದೇ ಬೋಲ್ಟಲ್ಲೇ ಬರುತ್ತೆ. ಓಕೆನಾ? ಇವಾಗ ಗೇರ್ ಆಯಿಲು ಫಸ್ಟು ಆಗುತ್ತಾ ಚೆಕ್ ಮಾಡೋಣ. ಓಕೆ, ಇದೇ ಬೋಲ್ಟಲ್ಲಿ ಆಗುತ್ತೆ. ನೋಡಿ, ಇದು ಆಯಿಲು ಒಳಗೆ ಹಾಕೋದಕ್ಕೆ, ಇದು ಆಯಿಲು ಡ್ರೈನ್ ಮಾಡೋದಕ್ಕೆ. ಓಕೆನಾ? ಇವಾಗ ಫಸ್ಟು ಇದನ್ನ ಓಪನ್ ಮಾಡ್ತೀನಿ, ಮೇಲ್ಗಡೆದು. ನೋಡಿ, ಇದು ಸ್ಪಾನರು ಹತ್ರಲ್ಲೇ ಬರುತ್ತೆ, ಟೂಲ್ ಕಿಟ್ಟು. ಬಿಡೋ ಮಗ. ನಾನು ಸರ್ವಿಸ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ ನೋಡಿ, ಇಲ್ಲಿ ಏನು ಮಾಡ್ತಾಯಿದ್ದಾಳೆ. ನಾನು ಮಾಡ್ತೀನಿ ಅಂತ ಬಂದು ಕೂತ್ಕೊಂಡು ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದಾಳೆ. ಎದ್ದೋಗಿ ಮಗ. ಅಮ್ಮ ಐತೆ ಅಲ್ಲಿ ಮೇಲೆ. ಓಪನ್ ಮಾಡ್ಕೊಳ್ತೀನಿ. ಓಕೆನಾ? ನನ್ನ ಮಗಳನ್ನ ಕಳಿಸ್ದೆ ಆ ಕಡೆ. ಇದನ್ನ ಓಪನ್ ಮಾಡ್ಕೊತಿದ್ದೀನಿ. ಅಮ್ಮ ಫುಲ್ ಟೈಟ್ ಇದೆ. ಚಿಕ್ಕ ಸ್ಪನ್ನರಲ್ಲಿ ಆಗ್ತಾಯಿಲ್ಲ, ದೊಡ್ಡ ಸ್ಕೂಟ್ರ್ ತಗೊಂಡಿದ್ದೀನಿ. ನೋಡಿ, ಬಂತು. ಇದು ಬೋಲ್ಟ್ ಬಂತು. ಈಗ ಡಬ್ಬ ತಗೊಂಡಿದ್ದೀನಿ. ನೋಡಿ, ಇದು ಗೇರ್ ಆಯಿಲು ಹೆಂಗಿದೆ ನೋಡಿ, ಕಪ್ಪಗೆ ಹೆಂಗಿದೆ ಕಲರ್. ನೋಡಿ, ಇದು ಗೇರ್ ಆಯಿಲು. ನೋಡಿಗಳು ನನ್ನ ಮಗಳು ಬಂದಳು
ಬರ್ತಾ ಇದೆ. ಓಕೆನಾ, ಇವಾಗ ಮೇಲ್ಗಡೆದು ಲೂಸ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಬಂದ್ಬಿಡಲಿ ಇದು ಗೇರ್ ಆಯಿಲು. ನೋಡಿ ಕಂಪ್ಲೀಟಾಗಿ ಬರೋ ಸ್ಟಾಪ್ ಆಯಿತು. ಓಕೆನಾ, ಇವಾಗ ಒಳಗಿರೋದು ಏನು ಉಳಿದಿದೆ ಅದನ್ನೂ ಒಂಚೂರು ಫುಲ್ ಖಾಲಿ ಮಾಡೋಣ. ಓಕೆನಾ, ನೋಡಿ ಒಳಗೆ ಒಂಚೂರು ಇರಬಾರ್ದು, ಹಳೆ ಆಯಿಲು ಫುಲ್ಲು ತೆಗ್ದು ಹೊಸ ಆಯಿಲ್ ಹಾಕ್ತೀನಿ. ನೋಡಿ ಗಾಡಿ ಒಂಚೂರು ಹಿಂಗೆ ಬೆಂಡ್ ಮಾಡಿದ್ರೆ ನೋಡಿ ಸೆಂಟ್ರ್ ಸ್ಟ್ಯಾಂಡು ಒಂಚೂರು ಎತ್ತಿದ್ದೀನಿ ನೋಡಿ, ಆ ಕಡೆ ಕಾಣಿಸ್ತಿದೆಯಾ? ಪೂರ್ತಿ ಕಂಪ್ಲೀಟಾಗಿ ಹೋಗುತ್ತೆ ನೋಡಿ. ಆಯಿತಾ, ಪೂರ್ತಿ ತುಟಿಕ್ತಾ ಇದೆ, ಕಂಪ್ಲೀಟಾಗಿ ಆಗಿದೆ ಇದು. ಓಕೆನಾ, ಇವಾಗ ಸ್ಟ್ರೈಟ್ ಮಾಡಿ. ಇದರಲ್ಲಿ ಕಂಪ್ಲೀಟಾಗಿಲ್ಲ ಏನೂ, ನಾವು ಇದನ್ನ ಸೈಡ್ಗೆ ಇಟ್ಬಿಡೋಣ. ಆಯಿಲ್ ನೋಡಿ ಏನು ಕಲರ್ ಇದೆ. ಓಕೆನಾ, ಫುಲ್ಲು ಕಪ್ಪಗಾಗಿದೆ. ಇವಾಗ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಡ್ರೈನ್ ನೆಟ್ಟು ಇದನ್ನ ಕ್ಲೀನಾಗಿ ವಾಶ್ ಮಾಡಿ. ನೋಡಿ ಕ್ಲೀನಾಗಿ ವಾಶ್ ಮಾಡಿ ನೋಡಿ ಇದು, ಮತ್ತು ಇದು ನೋಡಿ ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ಕ್ಲೀನಾಗೆ ನೋಡಿ. ಇದು ಬೋಲ್ಟ್ನ ಕ್ಲೀನಾಗಿ ಹಾಕ್ಕೊಳ್ಳೋಣ, ಇಲ್ಲೇನು ಗಲೀಜು ಇರಬಾರ್ದು. ನೋಡಿ ಕ್ಲೀನಾಗಿ ಇದೆಲ್ಲ ಒರೆಸ್ಕೋಬೇಕು, ಗಲೀಜು ಇರಬಾರ್ದು. ಓಕೆನಾ, ನೋಡಿ ಬೋಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಬೋಲ್ಟ್ ಹಾಕಿ ಟೈಟ್ ಮಾಡ್ಕೊಳ್ಳೋಣ. ಪೂರ್ತಿ ಟೈಟ್ ಮಾಡಿಕೊಂಡು ಮತ್ತು ಅದಕ್ಕೆ ಬೋಲ್ಟ್ ಬೇಕು. ಓಕೆನಾ, ಇಲ್ಲಿದೆ ಬೋಲ್ಟು, ಸಾರಿ ಇದು ಟೂಲ್ಗು, ಅದನ್ನ ತೊಗೊಂಡು ಟೈಟ್ ಮಾಡ್ಕೊಳ್ಳೋಣ. ಇದನ್ನ ನೋಡಿ ಇದೊಂದು ಟೂಲು ಎಲ್ಲ ಕಡೆಯೂ ಯೂಸ್ ಆಗುತ್ತೆ. ಓಕೆನಾ, ನೋಡಿ ಕೂತ್ಕೊಳ್ತು ಪ್ರಾಪರಾಗಿ. ಇವಾಗ ಇದು ಸ್ಪಾನರ್ ಇದೆ, ಸ್ಟಾರು ಮತ್ತು ಇದೆಯಲ್ಲ ಅದೇ ಸ್ಕ್ರೂ ಡ್ರೈವರಲ್ಲಿ ಟೈಟ್ ಆಗುತ್ತೆ. ಓಕೆನಾ, ನೋಡಿ ಹಿಂಗೆ ಇಟ್ಕೊಂಡು ಟೈಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಪ್ರಾಪರಾಗಿ ಟೈಟ್ ಮಾಡ್ಕೋಬೇಕು, ಲೂಸ್ ಇರಬಾರ್ದು. ನೋಡಿ ಪ್ರಾಪರಾಗಿ ಟೈಟ್ ಆಗಿದೆ. ಓಕೆನಾ, ಲೂಸ್ ಏನಿಲ್ಲ. ಇನ್ನೊಂದು ಸತಿ ಟೈಟ್ ಮಾಡ್ತೀನಿ. ಪ್ರಾಪರಾಗಿ ಆಗಿದೆ, ಲೂಸ್ ಏನಿಲ್ಲ. ಓಕೆನಾ, ಕ್ಲೀನಾಗಿ ಒರೆಸ್ಕೊಬಿಡೋದು ಆಯಿಲು. ಮತ್ತು ಇವಾಗ ಡಿಪ್ಸ್ಟಿಕ್ಕು ಇದು. ಓಕೆನಾ, ಇದನ್ನ ಇದು ಮಾಡಿ ಇವಾಗ ಮೇಲೆ ಇಲ್ಲಿ ಆಯಿಲ್ ಹಾಕ್ಕೋಬೇಕು. ಓಕೆನಾ, ಇದರಲ್ಲಿ ಆಯಿಲ್ ಹೋಗುತ್ತೆ. ಓಕೆನಾ, ಇವಾಗ ನಾವು ಆಯಿಲ್ ಹಾಕೊಳ್ಳೋಣ. ನೋಡಿ ಇದು ಆಯಿಲು. ಓಕೆನಾ, ಇದು ಆಯಿಲು. ಓಕೆನಾ, ಇದು ಡ್ಯಾಶ್ ಬೋರ್ಡ್ ಇದೆ, ಇದು ಆಯಿಲು. ಓಕೆನಾ, ಇದನ್ನು ಕಂಪ್ಲೀಟಾಗಿ ಓಪನ್ ಮಾಡ್ಕೊಳ್ಳೋಣ. ಇದಕ್ಕೆ ಕ್ಯಾಸ್ಟ್ರಾಲ್ ಕಂಪ್ನಿ ಆಯಿಲು, ಕ್ಯಾಸ್ಟ್ರಾಲು 10 ವಾಟ್ 30. ಓಕೆನಾ, 480 ಇದೆ. ಆ್ಯಕ್ಟಿವ್ ಸ್ಕೂಟರು ಇದಕ್ಕೆ ಅಂತಲೇ ಮಾಡಿರೋಂಥದ್ದು ಇದು ಕ್ಯಾಸ್ಟ್ರಾಲ್ ಕಂಪ್ನಿದು. ಓಕೆನಾ, ನನಗೆ ನೋಡಿ ಇದು 800 ml ಇರುತ್ತೆ, ಬಟ್ ಗಾಡಿ ಹಿಡಿಯೋದು ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಓಕೆನಾ, ಬಟ್ ಇಲ್ಲಿ 800 ml ಇದೆ ಮೋಸ್ಟ್ಲಿ. ನೋಡಿ ಇದು ಡಿಪ್ಸ್ಟಿಕ್ ಇದೆ, 700 ml ಇದು ಹಿಡಿಯೋದು. ಓಕೆನಾ, ಆಫ್ಟರ್ ಡ್ರೈನ್ 700 ml, ಬಟ್ ಇದು 800 ml ಬರುತ್ತೆ. ಓಕೆನಾ, ನಾವು ಇವಾಗ ಇದನ್ನ ನೋಡಿ ಇದು ಸೀಲ್ ಇರುತ್ತೆ. ನೋಡಿ ಸೀಲ್ ಓಪನ್ ಮಾಡಿದ್ರೆ ಹಿಂಗೆ ಸೀಲ್ ಓಪನ್ ಮಾಡೋದು. ನೋಡಿ ಸೀಲ್ ಓಪನ್ ಆಯಿತು. ಇದು ಇಲ್ಲಿ ಹಾಕೋದು ತುಂಬ ಈಸಿ, ಯಾಕೆಂದರೆ ಇದರಲ್ಲಿ ಇದೆಯಲ್ಲ, ಈ ನಾಬ್ ಇದೆಯಲ್ಲ, ಇದರಲ್ಲೇ ಎಲ್ಲ ಫಂಕ್ಷನ್ ಇರುತ್ತೆ. ನೋಡಿ ಇದು ತೆಗೆಯೋದಕ್ಕೆ ಮುಂಚೆ ಹೆಂಗೆ ಓಪನ್ ಆಗುತ್ತೆ ಅಂತ ತೋರಿಸ್ತೀನಿ. ತೆಗೆಯೋದಕ್ಕೆ ಮುಂಚೆ ನೋಡಿ ಹೀಗೆ ಫುಲ್ ಮಾಡಬೇಕು ಮೇಲಕ್ಕೆ. ಇದು ಪನಲ್ ರೀತಿ ಬರುತ್ತೆ ನೋಡಿ, ಇದು ಪನಲ್ ರೀತಿ ಬರುತ್ತೆ ನೋಡಿ. ಓಕೆನಾ, ನೋಡಿ ಆಯಿಲ್ ಕಾಣಿಸ್ತಾ ಇದೆ ನೋಡಿ. ಈ ಆಯಿಲ್ ಹೆಂಗಿದೆ ನೋಡಿ, ಆಯಿಲ್ ಹೆಂಗಿದೆ ಇದು ನೋಡಿ, ಆಯಿಲ್ ಇದು. ಓಕೆನಾ, ಇದು ಪನ್ನಲ್ ರೀತಿ ಬರುತ್ತೆ. ಇದು ಮೇಲ್ಗಡೆ ಕ್ಯಾಪ್ ಬರುತ್ತೆ. ಕ್ಯಾಪ್ನ ಹಿಂಗೆ ರೊಟೇಟ್ ಮಾಡಿ ತೆಗೆದ್ರೆ
ಓಪನ್ ಆಗುತ್ತೆ. ಓಕೆನಾ, ತೆಗೆದ್ಮೇಲೆ ನೋಡಿ ಇದು ನೋಡಿ ಈ ರೀತಿ ಇದು ಮೇಲ್ಗಡೆ ಕ್ಯಾಪ್ ತೆಗ್ದಿದ್ದೀನಿ, ನಿಪ್ಪಲ್ ಥರ ಇರುತ್ತೆ ನೋಡಿ. ಇವಾಗ ಇದನ್ನ ಅದಕ್ಕೆ ಹಾಕ್ಕೊಳ್ತೀನಿ ನೋಡಿ. ಇದನ್ನ ಹಾಕೋಬೇಕಾರೆ ಇದು ಹಿಂಗಿರಬಾರ್ದು, ಈ ರೀತಿ ಇರಬಾರ್ದು, ಹಿಂಗೆ ಹಾಕ್ಬಾರ್ದು. ಹಾಂ, ಇರಲಿ ಈ ರೀತಿ ಹಾಕಬೇಕು ನೋಡಿ, ಈ ರೀತಿ ಹಾಕಬೇಕು. ಒಳಗೆ ಹೋಗ್ತಾ ಇದೆ ನೋಡಿ, ಆಯಿಲ್ ಹೋಗ್ತಾ ಇದೆ ಒಳಗೆ, ಮತ್ತು ಕೆಳಗೂ ಲೀಕ್ ಇಲ್ಲ ನೋಡಿ, ಪ್ರಾಪರಾಗಿ ಹಾಕಿದ್ದೀನಿ. ಓಕೆನಾ, ಬೋಲ್ಟ್ ಹಾಕಿದ್ದೀನಿ. ಓಕೆನಾ, ಆಯಿಲ್ ಹೋಗ್ತಾ ಇದೆ. ನಾನು ಇದನ್ನ ಡಿಪ್ಸ್ಟಿಕ್ನ ಕ್ಲೀನ್ ಮಾಡ್ಕೊಳ್ತೀನಿ. ಫುಲ್ಲು ನೋಡಿ ಎಲ್ಲ ಗಲೀಜಾಗಿದೆ, ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ ಆಗಿದೆ ಕರೆಕ್ಟಾಗಿ. ಇದು ಡಿಪ್ಸ್ಟಿಕ್ಕಲ್ಲಿ ಇಲ್ಲಿ ಮಾರ್ಕ್ ಇದೆ. ಓಕೆನಾ, ಆ ಮಾರ್ಕಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಆಗಬೇಕು ಎಷ್ಟು ಆಗಬಾರ್ದು ಅಂತ ನೋಡಿ. ಇವಾಗ ಇದನ್ನ ಫಿಕ್ಸ್ ಮಾಡ್ತೀವಿ ನೋಡಿ, ಟೈಟ್ ಮಾಡಿದ್ದೀನಿ. ಓಕೆನಾ, ಇಲ್ಲಿರೋದೆಲ್ಲ ಒರೆಸ್ಕೊಬಿಡೋಣ, ಮೇಲೆ ಈಚೆ ಬಿದ್ದಿರೋದು. ಓಕೆನಾ, ಇದಾಯಿತು. ಇದು ಆಮೇಲೆ ಚೆಕ್ ಮಾಡೋಣ. ಇವಾಗ ಗೇರ್ ಆಯಿಲ್ ಹಾಕಬೇಕು. ಗೇರ್ ಆಯಿಲ್ಗೆ ನಾವು ಆ ಕಡೆ ಹೋಗಬೇಕು. ಗೇರ್ ಆಯಿಲ್ಗೂ ನಮಗೆ ಎರಡು ಐಟಮ್ ಬೇಕಾಗುತ್ತೆ. ಓಕೆನಾ, ನೋಡಿ ಈ ಕಡೆ ಎಲ್ಲ ಗೇರ್ ಆಯಿಲ್ ಪೂರ್ತಿ ಚೆಲ್ಲೋಗ್ಬಿಟ್ಟಿದೆ. ಓಕೆನಾ, ಪರವಾಗಿಲ್ಲ. ಇದು ಗೇರ್ ಆಯಿಲ್ನ ಸ್ವಲ್ಪ ಡೌನ್ ಮಾಡಿ ಎಲ್ಲ ತೆಗೆದುಬಿಡೋಣ, ಒಳಗೊಂಚೂರು ಇಲ್ದಂಗೆ. ಹಳೆ ಆಯಿಲೆಲ್ಲ ಬರ್ತಾ ಇದೆ. ಹಳೆ ಆಯಿಲೆಲ್ಲ ಬಂತು. ಇವಾಗ ಇದು ಬೋಲ್ಟ್ ಹಾಕ್ಕೊಳ್ಬೇಕು. ಓಕೆನಾ, ಇದನ್ನು ನೋಡಿ, ಇದು ವಾಷರ್ ಇರುತ್ತೆ, ಇದು ಒಳಗೆ ಹಾಕ್ಬೇಕಾದ್ರೆ ಮಿಸ್ ಮಾಡಬೇಡಿ. ಓಕೆನಾ, ಕೆಳಗಡೆದು ಬೋಲ್ಟ್ ಹಾಕ್ಕೊಳ್ತೀನಿ. ಬೋಲ್ಟ್ ಹಾಕ್ಕೊಂಡು ಇದೆ ಟೀ ಥರ ಇದು ಬರುತ್ತೆ. ಓಕೆನಾ, ಟೂಲಲ್ಲಿ ಟೈಟ್ ಮಾಡ್ಕೊಳ್ತೀನಿ. ನೋಡಿ ಪ್ರಾಪರಾಗಿ ಟೈಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೋಡಿ ಟೈಟ್ ಆಗಿದೆ. ಓಕೆನಾ, ಇವಾಗ ಇದನ್ನ ಕಟ್ ಮಾಡಿಕೊಂಡು ಇದಕ್ಕಾಗಬೇಕು. ಚಾಕು ತೊಗೊಂಡು ಕಟ್ ಮಾಡಬೇಕು. ಇದನ್ನ 120 ml ಇದೆ, ಇದು 120 ml ಇದೆ. ಓಕೆನಾ, ಇವಾಗ ಇದನ್ನ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈ ಪಾಯಿಂಟ್ನ ಒಳಗೆ ಎಷ್ಟು ಹೋಗುತ್ತೋ ಅಷ್ಟು ಹೋಗಿ ನೋಡಿ, ಎಷ್ಟು ಹೋಗುತ್ತೋ ಅಷ್ಟು ಒಳಗೆ ಹಾಕ್ಬಿಟ್ಟು ಹೀಗೆ ಪ್ರೆಸ್ ಮಾಡಬೇಕು. ಓಕೆನಾ, ಪ್ರೆಸ್ ಮಾಡಿದ್ರೆ ಪೂರ್ತಿ ಆಯಿಲ್ ಹೋಗುತ್ತೆ ಒಳಗೆ. ಓಕೆನಾ, ನೋಡಿ ಕಂಪ್ಲೀಟಾಗಿ ಹೋಗ್ತಾ ಇದೆ ಒಳಗೆ. ಇದು ಕ್ಯಾಸ್ಟ್ರಾಲ್ ಕಂಪ್ನಿದೇನೆ. ನೋಡಿ ಇದರಲ್ಲಿ ಇನ್ನಿಲ್ಲ. ಓಕೆನಾ, ಇಲ್ಲಿ ಈಚೆಗೆ ಬರ್ತಾ ಇದೆ. ಬೋಲ್ಟ್ ಹಾಕಿ ಟೈಟ್ ಮಾಡಿಬಿಡೋಣ. ಓಕೆನಾ, ಟೈಟ್ ಮಾಡಿಬಿಡೋಣ ಇದನ್ನ. ಓಕೆನಾ, ಬೋಲ್ಟ್ ಹಾಕಿ ಟೈಟ್ ಮಾಡಿದ್ದೀನಿ. ಟೂಲ್ ಇಲ್ಲಿದೆ. ಓಕೆನಾ, ಇದನ್ನಿಟ್ಟು ಸ್ಪಾನರ್ ಮಾಮೂಲಿ ಗೊತ್ತಲ್ಲ, ಇದು ಚಿಕ್ಕ ಸೈಡ್ ಬರುತ್ತಲ್ಲ ಅದರಲ್ಲಿ ಟೈಟ್ ಮಾಡಬೇಕು. ಫುಲ್ ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡಿ. ಇಲ್ಲೇನು ವಾಷರ್ ಇರುತ್ತೆ, ಏನಂತ ಲೀಕೇಜ್ ಏನು ಆಗಲ್ಲ. ಓಕೆನಾ, ಇದು ಟೈಟ್ ಆಯಿತು, ಕೆಳಗಡೆದು ಟೈಟ್ ಆಯಿತು. ಸ್ವಲ್ಪ ಬ್ರೇಕ್ ಕಡಿಮೆ ಇದೆ, ಬ್ರೇಕ್ ಒಂದು ಟೈಟ್ ಮಾಡೋಣ. ನೋಡಿ ಬ್ರೇಕ್ ಎಷ್ಟು ಕಡಿಮೆ ಇದೆ. ಓಕೆನಾ, ಬ್ರೇಕ್ ಒಂಚೂರು ಟೈಟ್ ಮಾಡಿದೆ. ಓಕೆನಾ, ಬ್ರೇಕ್ ಟೈಟ್ ಮಾಡಿ
ಇಲ್ಲೊಂದು ಸ್ವಲ್ಪ ಈಚೆಗೆ ಬಂದುಬಿಟ್ಟಿದೆ, ಅದನ್ನ ಕ್ಲೀನ್ ಮಾಡೋಣ. ಯಾಕೆಂದರೆ ಇಲ್ಲಾಂದರೆ ತಿರ್ಗಾ ಡೆಸ್ಟೆಲ್ಲ ಕುತ್ಕೊಂಡು ಅದು ಇದಾಗ್ಬಿಡುತ್ತೆ, ಗಲೀಜಾಗುತ್ತೆ. ಓಕೆನಾ, ನೋಡಿ ಬ್ರೇಕು ಲೂಸ್ ಇತ್ತು, ಒಂಚೂರು ಟೈಟ್ ಮಾಡಿದ್ದೀನಿ. ಓಕೆನಾ, ಬ್ರೇಕ್ ಏನು ಸಮಸ್ಯೆ ಇಲ್ಲ. ಇವಾಗ ಇದನ್ನೆಲ್ಲ ತೊಳಿಬೇಕು, ಇಲ್ಲಾಂದರೆ ಮನೆಯವ್ರು ಹೊಡಿತಾರಷ್ಟೇ ನನಗೆ. ಈ ಫ್ರೂಟಿ ಡಬ್ಬದಲ್ಲಿ ಹಾಕಿದೆ, ಬಿಸಾಕೋಣ, ಇಲ್ಲಿ ಬಿಸಾಕೋದು ಬೇಡ. ಓಕೆನಾ, ನೋಡಿ ಟೂಲ್ಸ್ ಎಲ್ಲ ಎತ್ ಮಾಡ್ಕೋಣ. ನೋಡಿ ಇದರಲ್ಲಿ ಗಾಡೀಲಿ ಆಲ್ರೆಡಿ ಎಲ್ಲ ಟೂಲ್ಸ್ ಬರುತ್ತೆ. ಓಕೆನಾ, ಈ ಪೌಚಲ್ಲಿ ಬರುತ್ತೆ. ಇದರಲ್ಲಿ ಸ್ಕ್ರೂ ಡ್ರೈವರು ನಾನು ಇಷ್ಟೊತ್ತು ಗಂಟೆ ತಿರುಗಿಸ್ತಾ ಇದ್ದಿದ್ದೆ. ಸ್ಕ್ರೂ ಡ್ರೈವರು ನೋಡಿ, ಒಂದು ಕಡೆ ಸ್ಟಾರ್ ಇರುತ್ತೆ, ಒಂದು ಕಡೆ ಫ್ಲ್ಯಾಟ್ ಇರುತ್ತೆ. ಓಕೆನಾ, ಈ ಸ್ಕ್ರೂ ಡ್ರೈವರು ಇದ್ರಲ್ಲಿ ಬರುತ್ತೆ. ಒಂದು ದಪ್ಪ ಸೈಡ್ ಬರುತ್ತೆ, ಒಂದು ಪಿ ಅಂತ ಮೆನ್ಷನ್ ಮಾಡಿರ್ತಾರೆ, ಇನ್ನೊಂದು ಚಿಕ್ಕದಿದೆ. ಮೋಸ್ಟ್ಲಿ ಇದು ಸ್ಪಾರ್ಕ್ ಪ್ಲಗ್ ತೆಗಿಯೋದು ಈ ಕಡೆದು. ಬಟ್ ಗಾಡೀಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಓಕೆನಾ, ನೋಡಿ ಇವಾಗ ಟೈಟ್ ಮಾಡಿದಾಯಿತು. ಇದನ್ನು ಸ್ಟಾರ್ಟ್ ಮಾಡೋಣ. ಓಕೆನಾ, ಈ ಟೂಲ್ಸು ಗಾಡಿ ಡಿಕ್ಕಿಲೇ ಇರುತ್ತೆ ಯಾವಾಗಲೂ. ಓಕೆನಾ, ಇವಾಗ ಸ್ಕ್ರೂದು ಇದ್ರದ್ದು ಆಯಿತು. ಸ್ಕ್ರೂ ಡ್ರೈವರು ಆ ಕಡೆ ಇಡೋಣ. ನೋಡಿ ಆಯಿಲ್ಲು ಆಯಿತು, ಇನ್ನೊಂದು 100 ml ಇದೆ ಮಿಕ್ಕಿದೆ. ಓಕೆನಾ, ಆಯಿಲ್ಲು ನಮ್ಮದು ಇಷ್ಟು ಬಂದಿದೆ. ಓಕೆನಾ, ಇದನ್ನ ಟೂಲ್ಸ್ನ ಒಳಗೆ ಇಟ್ಬಿಡೋಣ. ಗಾಡಿ ಕಿಗ್ಲಿದೆ, ಗಾಡಿ ಕಿ ತೆಗೆದು ಡಿಕ್ಕಿ ತೆಗೆಯೋಣ. ಡಿಕ್ಕಿ ತೆಗೆದು ಗಾಡಿ ಯಾವಾಗಲೂ ಇಲ್ಲೇ ಇರುತ್ತೆ. ಇದು ಟೂಲ್ಸು, ಗಾಡಿ ಟೂಲ್ಸು ಗಾಡಿ ಬರಬೇಕು. ಯಾಕೆಂದರೆ ಸೇಮ್ ಸ್ಪಾನರು ನಮಗೆ ಈ ಬೋಲ್ಟು ಡಿಕ್ಕಿ ತೆಗಿಯೋಕ್ಕೆ ಯೂಸ್ ಆಗುತ್ತೆ. ಓಕೆನಾ, ನೋಡಿ ಇವಾಗ ಗಾಡಿ ಸ್ಟಾರ್ಟ್ ಮಾಡೋದು. ನೋಡಿ ಇವಾಗ ಗಾಡಿ ಸ್ಟಾರ್ಟ್ ಮಾಡೋದು. ನೋಡಿ ಸ್ಮೂತಾಗಿ ಆಗಿದೆ, ಸೌಂಡ್ ಏನಿಲ್ಲ. ನೋಡಿ ಓಕೆನಾ, ಸ್ವಲ್ಪ ಸರ್ಕ್ಯುಲೇಷನ್ ಆಗೋಕ್ಕೆ ಬಿಡೋಣ. ಆಯಿಲು, ಗೇರ್ ಆಯಿಲು, ಇಂಜಿನ್ ಆಯಿಲೆಲ್ಲ ಸರ್ಕ್ಯುಲೇಷನ್ ಆಗಬೇಕು. ಓಕೆನಾ, ಏರ್ ಫಿಲ್ಟ್ರನ್ನು ಚೇಂಜ್ ಮಾಡಿಲ್ಲ, ಏರ್ ಫಿಲ್ಟ್ರು ತೆಗಿಯೋಕ್ಕಾಗಲ್ಲ. ನೋಡಿ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಲೈಟ್ ಉರಿತಾ ಇದೆ. ನೋಡಿ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ, ಗಾಡೀಲೆಲ್ಲೂ ಆಯಿಲು ಲೀಕೇಜ್ ಏನಿಲ್ಲ. ನೋಡಿ ಆಯಿಲ್ ಎಲ್ಲೂ ಲೀಕೇಜ್ ಇಲ್ಲ, ಪ್ರಾಪರಾಗಿದೆ. ಒಂದು 10 ನಿಮಿಷ ರನ್ನಿಂಗ್ ಆಗಕ್ಕೆ ಬಿಡೋಣ. ಯಾಕೆಂದರೆ ಆಯಿಲ್ ಎಲ್ಲ ಕಡೆಯೂ ಸರ್ಕ್ಯುಲೇಷನ್ ಆಗಬೇಕು. ಯಾಕೆಂದರೆ ಫುಲ್ಲು ಡ್ರೈನ್ ಮಾಡಿದ್ದೀವಲ್ಲ, ಎಲ್ಲ ವರ್ಕ್ ಆಗಬೇಕು, ಸರ್ಕ್ಯುಲೇಷನ್ ಆಗಬೇಕು ಅಂತ. ಓಕೆನಾ, ನೋಡಿ ಇದನ್ನು ಪ್ರಾಪರಾಗಿ ಟೈಟ್ ಆಗಿದೆ ಆಯಿಲ್ದು, ಅಲ್ಲಿ ಏನು ಲೀಕೇಜ್ ಏನಿಲ್ಲ. ಓಕೆನಾ, ಇದನ್ನ ನಾನು ನಾಳೆ ಡ್ಯಾಶ್ ಬೋರ್ಡ್ಗೆ ಹಾಕ್ತೀನಿ. ಓಕೆನಾ, ಇಲ್ಲಿದೆ ನೋಡಿ, ನೋಡಿ ಎಲ್ಲ ವೈಟ್ ಆಗಿದೆ. ಇದಕ್ಕೆ ನಾಳೆ ಹಾಕ್ತೀನಿ ನಾನು ಇದನ್ನ. ಇವಾಗ ಟೈಮ್ ಆಗೋಯ್ತು. ಓಕೆನಾ, ಗಾಡಿ ರನ್ನಿಂಗ್ ಇದೆ. ನೋಡಿ ಹೊಗೆನೂ ಸ್ಮೋಕು ಏನು ಅಂತ ಅಷ್ಟಿಲ್ಲ. ನೋಡಿ ನೋಡಿ ನನ್ನ ಗಾಡಿ ನೋಡಿ ಒಂಚೂರು ಹೊಗೆನೂ ಇಲ್ಲ ಗಾಡೀಲಿ. ನೋಡಿ ಓಕೆನಾ, ನಾನು ಸ್ವಲ್ಪ ಒಳಗಿಂದ ನೋಡ್ತೀನಿ. ನೋಡಿ ನನ್ನ ಗಾಡಿ ತೊಗೊಂಡಾಗಿದ್ದನು ಸ್ಮೋಕ್ ಬರ್ದಿರೋ ಥರ ನೋಡ್ಕೊಂಡಿದ್ದೀವಿ, ಆ ಥರ ನೀಟಾಗಿ ಇಟ್ಕೊಂಡಿದ್ದೀವಿ. ಓಕೆನಾ, ನಂದು ಬಂದು ನಿಮ್ಗೆ ಡೌಟ್ ಇರ್ಬೋದು, ಆ್ಯಕ್ಟಿವಾ 3G ಮಾಡಲು 2015 ಮಾಡಲಿದ್ದು. ಓಕೆನಾ, ಆದರೂ ನೋಡಿ ಒಂದು ಸತಿನೂ ಹೊಗೆ ಬಂದಿಲ್ಲ, ಹೊಗೆ ಗಲೀಜಾಗಿಲ್ಲ. ಓಕೆನಾ, ನಿಮ್ಗೇನಾರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.